ಓಕೆ ಸರ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಹಿನ್ನೆಲೆಯಲ್ಲಿ ಜಾಗತಿಕ ತೈಲ ಬಿಕ್ಕಟ್ಟು ಎದುರಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಕಡಿಮೆ ಇಂಧನ ಬಳಸುವಂತೆ ಸಲಹೆಯನ್ನು ನೀಡಿದ್ರು. ಅಷ್ಟೇ ಅಲ್ಲದೆ ದೇಶದ ಜನರಲ್ಲೂ ಹಲವು ಪ್ರಮುಖ ಮನವಿಯನ್ನು ಸಹ ಮಾಡಿದ್ರು. ಇದಾದ ಬೆನ್ನಲ್ಲೇ ಈಗ ತೈಲ ಬೆಲೆ ಏರಿಕೆ ಆಗುತ್ತಾ ಎಂಬ ಅನುಮಾನವೂ ಸಹ ಕಾಡ್ತಾ ಇರುವಂಥದ್ದು, ಸಾಧ್ಯತೆಯೂ ಸಹ ಇದೆ ಅಂತ ಹೇಳಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವ ಸಾಧ್ಯತೆ ಇರುವಂಥದ್ದು. ಲೀಟರ್ ಪೆಟ್ರೋಲ್ಗೆ ಮತ್ತು ಡೀಸೆಲ್ ಎರಡೂ ಪ್ರತಿ ಲೀಟರ್ಗೆ 5ರಿಂದ 7 ರೂಪಾಯಿವರೆಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಪ್ರೀಮಿಯಂ ಪೆಟ್ರೋಲ್ ಮತ್ತು ಡೀಸೆಲ್, ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆ ಆಗಿರುವಂಥದ್ದು. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇರೋದ್ರಿಂದ ತೈಲ ಕಂಪನಿಗಳಿಗೆ 1 ಲಕ್ಷ ಕೋಟಿಗೂ ಹೆಚ್ಚು ನಷ್ಟವಾಗಿದೆ. ಈ ತೈಲ ಕಂಪನಿಗಳಿಗೆ ಆದಂತಹ ನಷ್ಟವನ್ನು ಸರಿದೂಗಿಸಲು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಮಾಡುವ ಅನಿವಾರ್ಯತೆ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ದಾವಣಗೆರೆಯಲ್ಲಿ ಮಾಮೂಲಿ ಪೆಟ್ರೋಲ್ ದರ 103 ರೂಪಾಯಿ 81 ಪೈಸೆ ಇದ್ರೆ, ಪ್ರೀಮಿಯಂ ಪೆಟ್ರೋಲ್, ಪವರ್ ಪೆಟ್ರೋಲ್ ಅಂತ ಏನು ಹೇಳ್ತೀವಿ, ಅದು 113 ರೂಪಾಯಿ 30 ಪೈಸೆ ಇರುವಂಥದ್ದು. ಹೀಗಾಗಿ ಗ್ರಾಹಕರು ಸಹ ಒಂದು ರೀತಿ ಆತಂಕದಲ್ಲಿದ್ದಾರೆ. ಎಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ ಎಂಬ ಆತಂಕದಲ್ಲಿಯೂ ಸಹ ಗ್ರಾಹಕರು ಇರುವಂಥದ್ದು. ಈಗ ಸಾಕಷ್ಟು ರೀತಿಯಲ್ಲಿ ಗ್ರಾಹಕರು ಸಹ ಪೆಟ್ರೋಲ್ ಡೀಸೆಲ್ ತುಂಬಿಸಿಕೊಳ್ಳಲು ಬಂದಿರುವಂಥದ್ದು. ಸರ್, ಈಗ ಪೆಟ್ರೋಲ್ ಡೀಸೆಲ್ ದರ ಮತ್ತೆ 5ರಿಂದ 7 ರೂಪಾಯಿ ಹೆಚ್ಚಳ ಆಗ್ಬೋದು ಅಂತ ಇದ್ದಾರೆ, ಏನು ಹೇಳಿ? ಆದ್ರೆ ಅದು ಏನು ಮಾಡೋದು, ಎಲ್ಲರೂ ಹೆಂಗೆ ಹೋಗ್ತಾ ಹಂಗೆ ಹೋಗೋದು ನಾವು. ಏನು ಹೇಳ್ತೀವಿ? ಪೆಟ್ರೋಲ್ ಡೀಸೆಲ್ ದರ ಮತ್ತೆ 5ರಿಂದ 7 ರೂಪಾಯಿ ಹೆಚ್ಚಿಗೆ ಆಗ್ಬೋದು ಈಗ ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗುತ್ತಲ್ಲ ಸರ್. ಯಾವ ಥರ ಹೋಗ್ತಾ ಆ ಥರ ಹೋಗ್ಬೇಕಾಗುತ್ತೆ. ಆದಷ್ಟು ಇವಿ ಗಾಡಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸರ್. ಪ್ರಧಾನಿ ಮೋದಿಯವರು ಸಹ ಈ ಜಾಗತಿಕ ತೈಲ ಬಿಕ್ಕಟ್ಟನ್ನು ಎದುರಿಸಲು ಹಲವು ಸಲಹೆಗಳನ್ನು ನೀಡಿದ್ರು. ಏನು ಹೇಳ್ತೀರಾ? ಆ ಸಲಹೆಗಳನ್ನು ಒಪ್ಕೋತೀರಿ? ಅವರು ಏನು ಹೇಳ್ತಾರೋ ಆ ಥರ ಪಾಲನೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸರ್. ಮಾಡ್ತೀವಿ ಸರ್. ಈಗ ಎಲೆಕ್ಟ್ರಿಕ್ ಗಾಡಿ ಬಳಸೋದು ಉತ್ತಮ ಅಂತೀರಿ? ಹೌದು ಸರ್. ದೇಶದ ಒಂದು ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ನಡ್ಕೋಬೇಕಾಗುತ್ತೆ ಸರ್. ಥ್ಯಾಂಕ್ ಯು ಸರ್. ಇದು ಇಲ್ಲಿ ದಾವಣಗೆರೆಯಲ್ಲಿ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದಂತಹ ಸಲಹೆಯನ್ನು ಪಾಲಿಸುವುದು ಉತ್ತಮ, ಆದಷ್ಟು ಎಲೆಕ್ಟ್ರಿಕ್ ವೆಹಿಕಲನ್ನು ಬಳಸುವುದು ಉತ್ತಮ. ಹೀಗಾಗಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಸಲಹೆ ನೀಡಿದ್ದಾರೆ, ಆ ಸಲಹೆಯನ್ನು ಪಾಲಿಸಬೇಕು. ಮತ್ತು ತೈಲ ದರ ಏರಿಕೆ ಆದರೆ ಅನಿವಾರ್ಯ, ನಾವು ಅದನ್ನು ಆ ತೈಲ ದರ ಜಾಗತಿಕ ಮಟ್ಟದಲ್ಲಿ ತೈಲ ದರ ಏರಿಕೆ ಆದರೆ ನಾವು ಸಹ ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗುತ್ತೆ ಎಂಬ ಮಾತನ್ನು ಇಲ್ಲಿಯ ಸಾರ್ವಜನಿಕರು ಹೇಳ್ತಾ ಇರೋದು. ಕ್ಯಾಮರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.